ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ SDA, FDA, AE, JE ಮತ್ತು ಅಗ್ರಿಕಲ್ಚರ್ ಆಫೀಸರ್ಸ್ ನೇಮಕಾತಿ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡ್ರೆ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಬನ್ನಿ, ಒಂದು ಕೆಇಯಿಂದ ಈಗಾಗಲೇ ನಿಮಗೆ SDA, FDA ಹುದ್ದೆಗಳು ನೇಮಕಾತಿ ಆಗಿದ್ದಾವೆ. ಟೋಟಲ್ ಆಗಿ 6 ವೇಕೆನ್ಸಿಗಳನ್ನು ನೀವು ನೋಡ್ಕೋಬೋದು ಮತ್ತು SDA, FDA, SLC ಮತ್ತು PUC ಮೇಲೆ ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಳಿಸಿರ್ತೀನಿ, ನೀವು ಕ್ಲಿಯರ್ ಆಗಿ ಮಾಹಿತಿಯನ್ನು ನೋಡ್ಕೊಳ್ಳಿ. ಈಗ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದಂತ ಡೈರೆಕ್ಟಾಗಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಕೆಇಯವರ ಒಂದು ಅಧಿಕೃತ ಅಪ್ಲೈ ಆನ್ಲೈನ್ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇದು ಒಂದು ಪೋರ್ಟಲ್ ಮೂಲಕ ಅಪ್ಲೈ ಮಾಡೋದ್ರಿಂದ ಈ ರೀತಿಯಾಗಿ ಪೇಜ್ ಓಪನ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಸ್ಗಳು ನೀವು ಏನಾದರೂ SDA, FDA ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ನ್ಯೂ ಕ್ಯಾಂಡಿಡೇಟ್ ಆಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಮೊದಲೇದಾಗಿ ನೀವು ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಥವಾ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಇಲ್ಲಿ ಡೀಟೇಲ್ಸನ್ನು ನೀಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಏನು ಮಾಡಬೇಕು, ಫಿಲನ್ನು ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂತ ಬಂದರೆ ಈಗಾಗಲೇ ನೀವು ಡಿಜಿಲಾಕರ್ ಮೂಲಕ ನೀವು ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತೀರ. ಅಂದರೆ ಈಗಾಗಲೇ ಕೆಇಯಿಂದ ಸಾಕಷ್ಟು ಹುದ್ದೆಗಳು ಇದ್ದಾವಲ್ಲ, ಅಲ್ಲಿ ನೀವು ಡಿಜಿಲಾಕರ್ ಮೂಲಕ ರಿಜಿಸ್ಟರ್ ಆಗಿರ್ತಾರೆ. ಅದಕ್ಕೆ ನೀವು ರಿಜಿಸ್ಟರ್ ಆಗುವಾಗ ಒಂದು ಸೆಕ್ಯೂರಿಟಿ ಪಿನ್ ಅಂತ ನೀವು ಏನಾದರೂ ಸೆಟ್ ಮಾಡಿರ್ತೀರ. ಆ ಒಂದು ಸೆಕ್ಯೂರಿಟಿ ಪಿನ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸರ್, ನನಗೆ ಸೆಕ್ಯೂರಿಟಿ ಪಿನ್ ಗೊತ್ತಾಗ್ತಾ ಇಲ್ಲ ಅಂದರೆ ಏನಿಲ್ಲ, ಸಿಂಪಲಾಗಿ ಫಾರ್ಗಟ್ ಸೆಕ್ಯೂರಿಟಿ ಪಿನ್ ಅಂತಿದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನೀವೊಂದು ಮತ್ತೊಮ್ಮೆ ಪಿನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿಟಿ ಪಿನ್ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನ್ಯೂ ಕ್ಯಾಂಡಿಡೇಟ್ಸ್ಗಳು ಏನು ಫಸ್ಟ್ ಹಾಕಿರ್ತಿರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಡೈರೆಕ್ಟಾಗಿ ಆಪ್ಷನ್ ಬರುತ್ತೆ. ರೀತಿಯಾಗಿ ಬರುತ್ತೆ. ನ್ಯೂ ಕ್ಯಾಂಡಿಡೇಟ್ಗಳು ಇದೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಅಂದರೆ ಡಿಜಿಲಾಕರಿಂದ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಾವು ತೊಗೊಳ್ತೀವಿ ಅಂತ ಇರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನು ನೀವು ಹೋಗ್ಬೋದು. ಇದಾದ ತಕ್ಷಣ ನೆಕ್ಸ್ಟು ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಪ್ಲೀಸ್ ವೇಟ್ ಮಾಡಿ. ಡಿಜಿಲಾಕರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ, ವೇಟ್ ಮಾಡಿ. ಇನ್ ಕೇಸ್ ನಿಮಗೆ ಈ ರೀತಿಯಾಗಿ ಏನಾದರೂ ಬಂದರೆ ಇಲ್ಲಿ ಕಂಟಿನ್ಯೂ ಟು ಸೈಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಅಂದರೆ ಕೆಇಯಿಂದ ನೋಂದಣಿ ಪೂರ್ಣಗೊಳಿಸಿ ಅಥವಾ ಕಂಪ್ಲೀಟರ್ ರಿಜಿಸ್ಟ್ರೇಷನ್, ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಏನೋ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ನೀಡಿರ್ತೀರ ಅದರ ಒಂದು ಅನುಸಾರ ನಿಮಗೆ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಕೆಳಗೆ ಕೊಟ್ಟಿರೋಂಥ ಒಂದು ಆಪ್ಷನ್ ನೀವು ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗಬೇಕಾಗುತ್ತೆ. ನೋಡಿ, ಮೊಬೈಲ್ ಸಂಖ್ಯೆ, ದಯವಿಟ್ಟು ಸಕ್ರಿಯ ವಾಟ್ಸಪ್ ಸಂಖ್ಯೆಯನ್ನು ನಮೂದಿಸಿ ಲಾಗಿನ್ ಸಮಯದಲ್ಲಿ OTP ಕಳಿಸಲಾಗುತ್ತೆ. ಅಂದರೆ ಇವೇನೊಂದು ಮೊಬೈಲ್ ನಂಬರ್ ಈಗ ಆಗ್ತಾ ಇದ್ರಲ್ಲ, ಅದು ಒಂದು ವಾಟ್ಸಪ್ನಿಂದ ಇರಲಿ, ಆ ವಾಟ್ಸಪ್ ಮೂಲಕ ನೀವು ಲಾಗಿನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ ನಿಮ್ಮ ಕಡೆ ಆ್ಯಕ್ಟಿವ್ ಇರುವ ಒಂದು ಮೊಬೈಲ್ ಸಂಖ್ಯೆ ಇದ್ದೇ ಇರುತ್ತೆ. ಆ ಒಂದು ಮೊಬೈಲ್ ನಂಬರ್ನ ನೀಡಿ ಇಲ್ಲಿ ಸೆಂಡ್ OTP ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ, ಆ OTPನಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತೊಂದು 3 ಆಪ್ಷನ್ಸ್ಗಳು ಶೋ ಆಗುತ್ತೆ. ಇಲ್ಲಿ ಏನೇನೋ ಆಪ್ಷನ್ಸ್ ಇದ್ದಾವೆ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಇಲ್ಲಿ ನಿಮಗೆ ಬಳಕೆದಾರರ ಹೆಸರು ಅಥವಾ ಒಂದು ಯೂಸರ್ ನೇಮ್ ಕೇಳ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ನೀವು ಏನಾದರೂ ಇಟ್ಕೋಬೋದು, ನಿಮ್ಮ ನೇಮ್ ಆದರೂ ಇಟ್ಕೋಬೋದು ಅಥವಾ ನೀವು ನಂಬರ್ಸ್ ಮೂಲಕನೂ ಇಟ್ಕೋಬೋದು. ಸಿಂಪಲ್ಲಾಗಿ ಏನಿಲ್ಲ, ನಿಮ್ಮದು ಫಸ್ಟ್ ನೇಮ್ ಏನಿದೆಯಲ್ಲ ಆ ಫಸ್ಟ್ ನೇಮ್ ಹಾಕೊಳ್ಳಿ, ಅಡ್ರೆಸ್ ಏನು ಹಾಕೋಬೇಡಿ, ನಿಮ್ಮದು ನೇಮ್ ಮಾತ್ರ ಹಾಕೊಳ್ಳಿ, ಯೂಸರ್ ನೇಮ್ ಆಗಿ ಇಟ್ಕೊಳ್ಳಿ. ಮತ್ತು ಆ್ಯಕ್ಟಿವ್ ಇಮೇಲ್ ID ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಮತ್ತು ಒಂದು ಪಾಸ್ವರ್ಡ್ನ ನೀವು ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಿಮ್ಮ ಹೆಸರು ಏನಿರುತ್ತೆ, ನಂದು ಎಕ್ಸಾಂಪಲ್ ಶ್ರೀಸಲ್ ಅಂತ ನನ್ನ ಹೆಸರಿದ್ರೆ ಕ್ಯಾಪಿಟಲ್ SHRI ಶ್ರೀ @1234 ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್, ಅಂದರೆ ಕ್ಯಾಪಿಟಲ್ S ಸ್ಮಾಲ್ HRI @123 ಈ ರೀತಿಯಾದ ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂಬರ್ಸ್ ಈ ರೀತಿಯಾಗಿರುವಂಥ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡು ಕಡೆ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಲಾಗಿನ್ ಅಂತ ಬರ್ತಾ ಇದೆ. ಅಂದರೆ ಈಗ ಡೈರೆಕ್ಟಾಗಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಈಗ ಯೂಸರ್ ನೇಮ್, ಈಗ ಆಗಲೇ ಏನು ಯೂಸರ್ ನೇಮ್ ಇಟ್ಟಿದ್ರಲ್ಲ, ಅಂದರೆ ಯೂಸರ್ ನೇಮ್ನಲ್ಲಿ ನಿಮ್ಮ ನೇಮ್ ಹಾಕಂತ ಹೇಳಿದ್ನಲ್ಲ, ಆ ಒಂದು ಯೂಸರ್ ನೇಮ್ನ ಹಾಕಿ ಇಲ್ಲಿ ಗೆಟ್ OTP ಅಂತ ಒಂದು ಆಪ್ಷನ್ ಇದೆ, ಇದನ್ನು ಯೂಸ್ ಮಾಡ್ಕೊಂಡು ಲಾಗಿನನ್ನು ಆಗಿ. ನೋಡಿ, ಗೆಟ್ OTP ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 3 ರೀತಿಯ ಒಂದು ಹೊಸ ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ನಲ್ಲಿ ಎದ್ರ ಮೂಲಕ OTPನ ಫಿಲ್ ಮಾಡ್ತೀರಾ ಅಂತ ಕೇಳಿರ್ತಾರೆ. ಅಂದರೆ
ವಾಟ್ಸಾಪ್ ಮೂಲಕ ನಿಮಗೆ OTP ಕಳಿಸ್ಬೇಕಾ ಅಥವಾ ಇಮೇಲ್ ಐಡಿಗೆ ಕಳಿಸ್ಬೇಕಾ ಅಥವಾ ಒಂದು SMS ಮೂಲಕ ನಾರ್ಮಲ್ SMSಗೆ ಕಳಿಸ್ಬೇಕಾ ಅಂತ ಇರುತ್ತೆ. ನಿಮಗೆ ಈ 3ರಲ್ಲಿ ಯಾವೊಂದು ಆಪ್ಷನ್ಸ್ ಮೆಥಡ್ ನಿಮಗೆ ಈಸಿ ಆಗುತ್ತಲ್ಲ, ಆ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ನೀವು OTPನ ಸೆಂಡ್ ಮಾಡ್ಕೊಳ್ಳಿ. ನಾನು ನಾರ್ಮಲ್ SMS ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ನಾರ್ಮಲ್ ಮೆಸೇಜ್ ಬರುತ್ತೆ. ಆ ಒಂದು SMS ಅಂದರೆ ಏನು ಮೆಸೇಜನ್ನ ಆ OTPನ ಇಲ್ಲಿ ಡೀಟೇಲ್ಸ್ನ ಹಾಕ್ಕೊಳ್ತೀನಿ ಮತ್ತು ನಾನು ಏನೊಂದು ಪಾಸ್ವರ್ಡ್ನ ಸೆಟ್ ಮಾಡಿದ್ನಲ್ಲ ಆ ಒಂದು ಪಾಸ್ವರ್ಡ್ನ ನಾನು ಇಲ್ಲಿ ಕ್ಲಿಯರಾಗಿ ಡೀಟೇಲ್ಸ್ನ ಹಾಕ್ಕೊಂಡು ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾ ಅಂದರೆ ಏನಿಲ್ಲ, ಡೀಟೇಲ್ಸ್ ಆಗಿ ಸಿಂಪಲ್ ಆಗಿದೆ. ವಾಟ್ ಈಸ್ ದ 29+8 ಅಂತಿದೆ. ಇದನ್ನು ಕೂಡಿಸಿ ಆ ಒಂದು ಆನ್ಸರನ್ನು ನೀಡಿ ಸೈನ್ ಇನ್ನ ಮಾಡ್ಕೊಳ್ತೀನಿ. ನೋಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡನ್ನು ನೋಡ್ಕೋಬೋದು. ಇಲ್ಲಿ ಎಷ್ಟು ಹುದ್ದೆಗಳು ಆ್ಯಕ್ಟಿವ್ ಇರ್ತವೆ, ಎಷ್ಟು ಹುದ್ದೆಗೆ ನೀವು ಅಪ್ಲೈಯನ್ನು ಮಾಡಿದ್ದೀರಂತ ಎಲ್ಲ ಇನ್ಫಾರ್ಮೇಷನ್ಸ್ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸನ್ನು ನೋಡ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ಕೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ 3 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಆಪ್ಷನ್ಸ್ ಏನಿದೆ ಅಂದರೆ ಇಲ್ಲಿ ಡ್ಯಾಶ್ಬೋರ್ಡು, ಪೇಮೆಂಟ್ ಡೀಟೇಲ್ಸು, ಇಲ್ಲಿ 3 ರೀತಿಯ ಆಪ್ಷನ್ಸ್ ಇದೆ. ಇದರಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ನಿಮ್ಮದು ಅಪ್ಲಿಕೇಶನ್ನ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀಡ್ಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮಗೆ ಟೋಟಲಾಗಿ 10 ಹಂತಗಳಲ್ಲಿ ಈ ಒಂದು ಅಪ್ಲಿಕೇಶನ್ನ ನೀವು ಕಂಪ್ಲೀಟನ್ನು ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲೇದಾಗಿ ಸ್ಟೆಪ್ 1ನಲ್ಲಿ ಒಂದು ಬೇಸಿಕ್ ಡೀಟೇಲ್ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸಲ್ಲಿ ಈಗಾಗಲೇ ಆಧಾರ್ ಕಾರ್ಡಲ್ಲಿರುವಂಥ ಮಾಹಿತಿ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಅದರ ಅನುಸಾರ ಇಲ್ಲಿ ಡೀಟೇಲ್ಸ್ ಶೋ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನೇನು ಡೀಟೇಲ್ಸನ್ನು ನೀಡಬೇಕಂತ ನಾನು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡಿ, ಮೊದಲೇದಾಗಿ ಒಂದು ಫಾದರ್ ನೇಮ್ ಕೇಳ್ತಾ ಇದೆ. ಇದೊಂದು SLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆ ಅದನ್ನು ಹಾಕೊಳ್ಳಿ. ಮತ್ತು ಮದರ್ ನೇಮ್ ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕೊಳ್ಳಿ. ನಿಮ್ಮ ಸ್ಟೇಟನ್ನು ಹಾಕೊಳ್ಳಿ, ಕರ್ನಾಟಕ ಅಂತ. ನಿಮ್ಮ ಡಿಸ್ಟಿಕ್ ಯಾವುದಿದೆ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮದು ತಾಲೂಕು ಯಾವುದಿದೆ ತಾಲೂಕನ್ನ ನೀವು ಇಲ್ಲಿ ಚೂಸನ್ನು ಮಾಡ್ಕೋಬೇಕು. ಇಷ್ಟು ಡೀಟೇಲ್ಸನ್ನು ನೀಡ್ಕೊಳ್ಳಿ. ಇದಾದ ತಕ್ಷಣ ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಡಾಟಾ ಫೆಚ್ ಆಗಿರುತ್ತೆ, ಪಿನ್ ಕೋಡು ಅದ್ರ ಜೊತೆಗೆ. ಇದಾದ ತಕ್ಷಣ ಆ್ಯಸ್ ದ ಕ್ಯಾಂಡಿಡೇಟ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ವರೆಗೆ ನೀವು ಏನಾದರೂ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮಾಧ್ಯಮದಲ್ಲಿ ನೀವೇನಾದರೂ ಓದಿದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಆದರೆ ನೋ ಅಂತ ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ನಿಮಗೆ ಮೀಸಲಾತಿ ಬರುತ್ತೆ. ಅಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಂತ ಬರುತ್ತಲ್ಲ, ಅದಕ್ಕೆ ನಿಮಗೆ ಕೇಳ್ತಾ ಇದ್ದಾರೆ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂನಲ್ಲಿ ನೀವು 1ರಿಂದ 10ನೇ ತರಗತಿವರೆಗೆ ಕಲ್ತಿದ್ದೀರಾ ಅಂತ ಸ್ಟಡಿ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವೇನಾದರೂ ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಇನ್ ಕೇಸ್ ನೋ ಅಂತ ಹಾಕ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕೋರಿ, ಮ್ಯಾರಿಡ್ ಆಗಿಲ್ಲ ಅಂದರೆ ನೋ ಮ್ಯಾರಿಡ್ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೋದು. ಅಲ್ಟರ್ನೇಟ್ ಇಮೇಲ್ ಐ ಡಿ ಇದು ಕಂಪಲ್ಸರಿ ಆಗಿರುತ್ತೆ. ಈಗಾಗಲೇ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀರಾ, ಇನ್ನೊಂದು ಇಮೇಲ್ ಐ ಡಿ ಅಲ್ಟರ್ನೇಟ್ ಇದ್ದರೆ ಇಲ್ಲೊಂದು ಮತ್ತೊಂದು ಇಮೇಲ್ ಐ ಡಿನಿಲ್ಲ ಹಾಕ್ಕೊಳ್ಳಿ. ಮತ್ತು ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಮತ್ತೊಂದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಿಮ್ಮದು ಪರ್ಸನಲ್ ಹಾಕಿರ್ತೀರಾ, ಪೇರೆಂಟ್ಸ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಒಂದು ಅಲ್ಟರ್ನೇಟ್ ಆಗಿ ನೀಡ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಐಟು ಮತ್ತು ವೇಟ್ನ ಕೇಳ್ತಾರೆ. ಇಲ್ಲಿ ನಿಮ್ಮದು ಐಟು ಸೆಂಟಿಮೀಟರ್ನಲ್ಲಿ ನೀವು ಹಾಕ್ಕೊಳ್ಳಿ ಮತ್ತು ವೇಟ್ ನಿಮ್ಮದು kg ಒಳಗೆ ವೇಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಪರೀಕ್ಷಾ ಕೇಂದ್ರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮಗೆ 3 ರೀತಿಯ ಜಿಲ್ಲೆಯಲ್ಲಿ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಬೆಂಗಳೂರು, ಧಾರವಾಡ, ಕಲಬುರಗಿ ಈ 3 ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಇಟ್ಟಿದ್ದಾರೆ. ಇದು ಪ್ರಿಫರೆನ್ಸ್ ಆಗಿ ನೀವು ನೀಡ್ಕೊಂಡು ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ಗಳ ನಿಯರೆಸ್ಟ್ ಇರುತ್ತೆ ಅದನ್ನು ನೀವು ಹಾಕ್ಕೊಂಡು ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಮೊದಲೇ ಆದ್ಯತೆ ಯಾವ್ದು ನೀಡ್ತೀರಿ ಅದರ ಮೇಲೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಾರೆ. ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು, ನಿಯರೆಸ್ಟ್ ಇರುವಂಥ ಎಕ್ಸಾಮಿನೇಷನ್ ಸೆಂಟರ್ಸ್ನ ಕೊಡಬೇಕು. ಸೆಕೆಂಡ್ ಒಂದೊಂದು ಆಪ್ಷನ್ ಇರುತ್ತೆ, ಅದೊಂದು ಆಪ್ಷನ್ ಕೊಡಬೇಕು. ಥರ್ಡ್ ಆಪ್ಷನ್ಸ್ ಇರುತ್ತೆ, ಅದನ್ನು ಯೂಸ್ ಕೊಡಬೇಕು. ಒಂದು ಪ್ರಿಫರೆನ್ಸ್ ಆರ್ಡರ್ನಲ್ಲಿ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ಸ್ನ ಕೊಡಬೇಕಾಗುತ್ತೆ. ಇದಾದ ತಕ್ಷಣ ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ KE ಆರ್ KPSC ಅಂದರೆ ಈಗಾಗಲೇ KEಯಿಂದ KPSCಯಿಂದ ಸಾಕಷ್ಟು ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿರ್ತಾರೆ. ಅಂಥ ಎಕ್ಸಾಮಿನೇಷನ್ ನೀವು ಬರೆದು ಪಾಸ್ ಆಗಿದ್ದರೆ ನೀವು ಇದನ್ನು ಎಸ್ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ನಾನು ಯಾವುದೇ ರೀತಿಯಾಗಿ KEಯಿಂದ KPSCಯಿಂದ ಒಂದು ಕನ್ನಡ ಕಂಪಲ್ಸರಿ ಕನ್ನಡ ಪಾಸ್ ಆಗಿಲ್ಲ ಮತ್ತು ಬರೆದಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಬೇಕು. ಇನ್ ಕೇಸ್ ನೀವು ಪಾಸ್ ಆಗಿದ್ದರೆ ಅಂದರೆ KE KPSCಯಿಂದ ಏನಾದರೂ ಪಾಸ್ ಆಗಿದ್ದರೆ ಒಂದು ಎಕ್ಸಾಮಿನೇಷನ್ ಯಾವೊಂದು ಡೇಟಲ್ಲಿ ಕಂಪಲ್ಸರಿ ಕನ್ನಡ ಕಂಡಕ್ಟ್ ಮಾಡಿದರು ಅಥವಾ KE ಅಥವಾ KPSC ಮತ್ತು ಅದರದ್ದು ರಿಜಿಸ್ಟ್ರೇಷನ್ ನಂಬರು ಈ 2 ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಈಗಾಗಲೇ KE ಮತ್ತು KPSCಯಿಂದ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಬರೆದವರು ಪಾಸ್ ಆದವರು ಸರ್ಟಿಫಿಕೇಟ್ ಅವರು ಈಗಾಗಲೇ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ರು. ನೀವು ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ.
ಕೆ ಇ ಅವರು ಕೆ ಪಿ ಎಸ್ ಅವರು ಸಪ್ರೇಟಾಗಿ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ನು ಬಿಟ್ಟಿದ್ದರು. ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇವೆರಡು ಇರುತ್ತೆ. ಇನ್ ಕೇಸ್ ನಿಮ್ಮ ಕಡೆ ಏನಾದರೂ ಕೆ ಎ ಕೆ ಪಿ ಎಸ್ ಸಿ ಬರೆದಿದ್ದು ಸರ್ಟಿಫಿಕೇಟ್ ಇಲ್ಲಾಂದರೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕಂತ. ಸದ್ಯಕ್ಕೆ ಈ ಕೆ ಪಿ ಎಸ್ ಸಿ ಕೆ ಎ ಅಲ್ಲಿ ಬಂದಿರುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಪಾಸ್ ಆದವರು ಇದನ್ನು ಹಾಕ್ಕೊಳ್ಳಿ. ಏಕೆ ಅಂದರೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯು ಆರ್ ಸಪೋಸ್ ಟು ಪ್ರೊಡ್ಯೂಸ್ ದ ಸೇಮ್ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಟು ದ ಕನ್ಸಿಡ್ ಅಥಾರಿಟಿ ಡ್ಯೂರಿಂಗ್ ದ ವೆರಿಫಿಕೇಷನ್ ಪ್ರೊಸೆಸ್. ಅಂದರೆ ನೀವೇನಾದರೂ ಎಸ್ ಹಾಕೊಂಡು ಏನು ಡೀಟೇಲ್ಸನ್ನು ನೀಡ್ತಿರಲ್ಲ, ನೀಡಿದ ತಕ್ಷಣ ಮುಂದೆ ನಿಮ್ದು ಏನಾದರೂ ಸೆಲೆಕ್ಷನ್ ಆದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅದನ್ನು ಕೇಳ್ತಾರೆ, ಆ ಒಂದು ಸರ್ಟಿಫಿಕೇಟ್ ಕೇಳ್ತಾರೆ. ಅದಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲ ನಾನು ಮತ್ತೊಮ್ಮೆ ಕಂಪಲ್ಸರಿ ಎಕ್ಸಾಮಿನೇಷನ್ ಬರೀತೀನಿ ಅಂದರೆ ನೋ ಅಂತ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಏನಿಲ್ಲ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ SSLC ಇನ್ಫಾರ್ಮೇಷನ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸು ಏನೇನು ಡೀಟೇಲ್ಸ್ ಕೇಳುತ್ತೆ ಅಂತ ನಾವು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಮೊದಲೇದಾಗಿ 10ನೇ ನೋಂದಣಿ ಅಥವಾ ರೂಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಬೋರ್ಡ್ ನೇಮ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಹಾಕ್ಕೊಳ್ಳಿ. ಮತ್ತು 10ನೇ ತರಗತಿಯಲ್ಲಿನ ಹೆಸರು ನೇಮ್ ಆ್ಯಸ್ ಇನ್ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆಯಲ್ಲ ಫುಲ್ ನೇಮ್ ಅದೇ ರೀತಿ ನೇಮ್ನ ಹಾಕ್ಕೊಳ್ಳಿ. ಮತ್ತು 10ನೇ ತರಗತಿಯಲ್ಲಿನ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಪರೀಕ್ಷಾ ವರ್ಷ ಅಂದರೆ ಎಕ್ಸಾಮ್ ಇಯರ್, ಯಾವುದೋ ಎಕ್ಸಾಮ್ ಇಯರ್ ಇದೆ ನೋಡಿ, ಇದೆಲ್ಲ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು 10ನೇ ತರಗತಿಯಲ್ಲಿನ ವ್ಯಾಸಂಗ ಮಾಧ್ಯಮ, ಅಂದರೆ ನೀವು SSLCಯಲ್ಲಿ ಯಾವ ಮೀಡಿಯಮ್ನಲ್ಲಿ ನೀವು ಸ್ಟಡಿಯನ್ನು ಮಾಡಿದ್ದೀರಾ, ಕನ್ನಡ ಮೀಡಿಯಮ್ ಅಥವಾ ಅದರ್ ಮೀಡಿಯಮ್ನಲ್ಲಿ ನೀವು ಸ್ಟಡಿ ಮಾಡಿದ್ರೆ ಅಂತ ಡೀಟೇಲ್ಸನ್ನು ನೀಡಬೇಕು. ಕನ್ನಡ ಮೀಡಿಯಮ್ನಲ್ಲಿ ನೀವೇನಾದರೂ ಸ್ಟಡಿ ಮಾಡಿದರೆ ಕನ್ನಡ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಹಾಕೊಂಡ್ರೆ ಅದರ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ದೀರಾ ಅಂತ ಇರುತ್ತೆ. ಅಂದರೆ SSLCಯಲ್ಲಿ ನೀವು ಪ್ರಥಮ ಭಾಷೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕನ್ನಡ ಸಬ್ಜೆಕ್ಟ್ ಕಲ್ತಿದ್ದೀರಾ ಅಂತ ಇರುತ್ತೆ. ಅದು SSLC ಮಾರ್ಕ್ಸ್ ಕಾರ್ಡಲ್ಲಿ ನೀವು ನೋಡ್ಕೊಳ್ಳಿ. ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಕನ್ನಡ ನೀವೇನಾದರೂ ಸ್ಟಡಿ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಸ್ಕೂಲ್ ನೇಮ್ ಕೇಳ್ತಾ ಇದೆ. ಇದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಕೆಳಗೆ ಇರುತ್ತೆ ನೋಡಿ, ನಿಮ್ಮ ಒಂದು ಸ್ಕೂಲ್ ನೇಮ್ನ ಇಲ್ಲಿ ನೀವು ಫಿಲಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪರ್ಸೆಂಟೇಜ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಟೋಟಲು ಎಷ್ಟು ಅಂಕಗಳಿದ್ದಾವೆ ಅಂದರೆ 625ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ 625ಕ್ಕೆ ನೀವು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಇಲ್ಲಿ ಹಾಕ್ಕೊಂಡು ಲಾಸ್ಟ್ ಒಂದು ಶೇಕಡಾವಾರು ಅಥವಾ ಒಂದು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ನ ಪಡೆದಿದ್ದೀರಲ್ಲ ಆ ಒಂದು ಪರ್ಸೆಂಟೇಜ್ನ ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ, ಸಿಂಪಲ್ ಆಗಿ ಇಟ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಒಂದೇ ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಡಾಟಾ ಫೆಚ್ ಆಗಿಬಿಡುತ್ತೆ. ಏನು ಡೀಟೇಲ್ಸ್ನ ನೀವು ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಒಂದು ರಿಜಿಸ್ಟ್ರೇಷನ್ ನಂಬರ್ ನೀಡಿದ ತಕ್ಷಣ ಪ್ರತಿಯೊಂದು ಇನ್ಫಾರ್ಮೇಷನ್ ಪರ್ಸೆಂಟೇಜ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಬರುತ್ತೆ. ಬಂದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದಾದ ತಕ್ಷಣ ಒಂದು PUC ಡೀಟೇಲ್ಸ್ ಅಂದರೆ 12ನೇ ತರಗತಿ ಒಂದು ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಡೀಟೇಲ್ಸನ್ನು ಇಟ್ಕೊತ ಹೋಗಿ. 12th ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಹೇಳಬೇಕಾಗುತ್ತೆ. ಯು ಕಂಪ್ಲೀಟೆಡ್ 12th ಅನ್ನೋದು ಅಥವಾ PUC, ನೀವು PUC ಕಂಪ್ಲೀಟ್ ಮಾಡಿದ್ರೆ ಅಂದರೆ ಎಸ್ ಅಂತ ಹಾಕೊಂಡು ಏನಿಲ್ಲ ಸಿಂಪಲ್ ಆಗಿ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅಥವಾ ಒಂದು ನೋಂದಣಿ ಅಥವಾ ರೂಲ್ ನಂಬರ್ ಏನು ಡೀಟೇಲ್ಸ್ ನೀವು ಹಾಕಿದರೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಡಾಟಾ ಫೆಚ್ ಆಗಿಬಿಡುತ್ತೆ. ನಿಮ್ಮದು ಅಂಕ ಎಷ್ಟು ಪಡೆದಿದ್ದೀರಾ, ಕಾಲೇಜ್ ನೇಮು, ಬೋರ್ಡ್ ನೇಮು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ನೀವು ಸಿಂಪಲ್ಲಾಗಿ ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಇನ್ ಕೇಸ್ ಏನಾದರೂ ಬರಲಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ನೀವು ಫಿಲ್ ಮಾಡ್ಕೊಳ್ಳಿ. ಏನಿಲ್ಲ ಪಾಸಿಂಗ್ ಇಯರು, ಮಂತು, ಬೋರ್ಡು, ನೇಮ್ ಆಫ್ ದ ನಿಮ್ಮ PUC ಸರ್ಟಿಫಿಕೇಟ್ ನೇಮ್ ಯಾವ ರೀತಿ ಇದೆ, ಕಾಲೇಜ್ ನೇಮು, ಎಷ್ಟು ಅಂಕಕ್ಕೆ ಎಷ್ಟು ಪಡೆದಿದ್ದೀರಾ, ಪರ್ಸೆಂಟೇಜ್, ಇಷ್ಟೇ ಸಿಂಪಲ್ ಆಗಿರುತ್ತೆ. ನಿಮಗೆ ಆದಷ್ಟು ಬರುತ್ತೆ. ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ. ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ರಿಸರ್ವೇಷನ್ ಡೀಟೇಲ್ಸ್ ಅಥವಾ ಒಂದು ಕ್ಯಾಟಗರಿ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೋಡ್ಕೊಂಡು ಪ್ರತಿಯೊಂದು ಏನು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ನೀವು ಜಿ ಎಮ್ ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ಜನರಲ್ ಮೆರಿಟ್ ಬಿಟ್ಟು ನೀವು ಬೇರೆ ಒಂದು ಕ್ಯಾಟಗರಿಗೆ ಸೇರುತ್ತೀರಾ ಅಂತ ಕೇಳ್ತಾರೆ. ನೀವು SC ST OBC ಯಾವುದೊಂದು ಕ್ಯಾಟಗರಿಗೆ ಸೇರ್ತಿಲ್ಲ ಅದಕ್ಕೆ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ನೀವು ಏನಿಲ್ಲ ಇನ್ ಕೇಸ್ ಜನರಲ್ ಮೆರಿಟ್ ಆಗಿದ್ದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ನಿಮ್ಮದು ಇಲ್ಲಿ RD ನಂಬರ್ ಏನು ಡೀಟೇಲ್ಸ್ ಇನ್ಫಾರ್ಮೇಷನ್ ಒಂದು RD ನಂಬರ್ ಇರ್ತಲ್ಲ, ಕಾಸ್ಟ್ ಸರ್ಟಿಫಿಕೇಟು, ಆ ಒಂದು RD ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಡಾಟಾ ಎಲ್ಲ ಫೆಚ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ RD ನಂಬರ್ ಹಾಕಿದ ತಕ್ಷಣ ನಿಮ್ಮದು ಕ್ಯಾಟಗರಿ ಯಾವುದು ನೋಡಿ, ಇಲ್ಲಿ ಕ್ಯಾಟಗರಿ ನಮ್ಮದು ST ಅಂತ ಕ್ಯಾಟಗರಿ ಬಂತು. ಮತ್ತು ಕ್ಯಾಸ್ಟ್ ಆಫ್ RD ಸರ್ವಿಸ್ ಮೂಲಕ ವಾಲ್ಮೀಕಿ ಅಂತ ನಮ್ಮದು ಒಂದು ಜಾತಿ ಬಂತು. ಈ ರೀತಿಯಾಗಿ ಬರುತ್ತೆ ನೋಡಿ. ಕ್ಯಾಟಗರಿ RD ಸರ್ವಿಸ್ ನೇಮ್ ಮ್ಯಾಚ್, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಲಿಜನ್ಸ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮದು ರಿಲಿಜನ್ಸ್ನ ಹಾಕ್ಕೊಳ್ಳಿ, ಹಿಂದೂ ಮುಸ್ಲಿಂ ಯಾವುದಿದೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಕಲ್ಯಾಣ ಕರ್ನಾಟಕ HK ಮೀಸಲಾತಿ ನೋಡಿ. ನಿಮಗೆ ಏನಾದರೂ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ರಿಸರ್ವೇಷನ್ ಬೇಕಂದರೆ ಇದನ್ನು ಎಸ್ ಅಂತ ಹಾಕ್ಕೊಂಡು ನಿಮ್ಮೊಂದು
ಸರ್ಟಿಫಿಕೇಟ್ ಇರುತ್ತೆ, ಒಂದು ಎಚ್ ಕೆ ಸರ್ಟಿಫಿಕೇಟ್ ಇರುತ್ತಲ್ಲ ಆರ್ ಡಿ ನಂಬರ್, ಅದನ್ನು ಹಾಕೊಂಡು ಎಚ್ ಕೆ ರಿಸರ್ವೇಷನ್ ನೀವು ಪಡೆದುಕೊಳ್ಬೋದು. ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೋಬೋದು. ಇದಾದ ತಕ್ಷಣ ಒಂದು ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂದರೆ ರೂರಲ್ ಸ್ಟಡಿ ಕೋಟಾ ನಿಮಗೆ ಏನಾದರೂ ಬೇಕಾದರೆ, ಅಂದರೆ ಆಗಾಗಲೇ ನಾವು ಕನ್ನಡ ಮಾಧ್ಯಮದ ಒಂದು ರಿಸರ್ವೇಷನ್ ತೊಗೊಂಡಿದ್ದೀವಿ, ಈಗ ನೀವು ಗ್ರಾಮೀಣ ಮಾಧ್ಯಮ ಏನಾದರೂ ಕಲ್ತಿದ್ರೆ ನೀವು ಎಸ್ ಅಂತ ಹಾಕೊಳ್ಳಿ. ಸಿಂಪಲ್ಲಾಗಿ ನಿಮಗೆ ಈ ಒಂದು ರಿಸರ್ವೇಷನ್ ಬರುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್, ಅದರ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಏನೇನಿಲ್ಲ, ಕ್ವಿಕ್ಕಾಗಿ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಡು ಯು ಕ್ಲೇಮ್ ಅ ರಿಸರ್ವೇಷನ್ ಅಂಡರ್ ದ ಪ್ರಾಜೆಕ್ಟ್ ಡಿಸಿಪ್ಲೇಡ್ ಪರ್ಸನ್ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಆಪ್ಷನ್ ಏನಂದರೆ ರಿಸರ್ವೇಷನ್ ಆಗಿರುತ್ತೆ, ಅಂದರೆ ಕನ್ನಡದಲ್ಲಿ ಮುಳುಗಡೆ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನೋಡಿ. ಈ ಒಂದು ರಿಸರ್ವೇಷನ್ ನಿಮಗೆ ಇರುತ್ತೆ. ಅದಕ್ಕೆ ನಿಮ್ಮ ಕಡೆ ಏನಾದರೂ ಮುಳುಗಡೆ ಸರ್ಟಿಫಿಕೇಟ್ ಅಥವಾ ಒಂದು ಪ್ರಾಜೆಕ್ಟ್ ಡಿಸಿಪ್ಲೇಸ್ ಪರ್ಸನ್ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ರಿಸರ್ವೇಷನ್ ಇರುತ್ತೆ, ರಿಸರ್ವೇಷನ್ ಬರುತ್ತೆ. ಇನ್ ಕೇಸ್ ಇತ್ತಂದರೆ ಎಸ್ ಅಂತ ಹಾಕೊಳ್ಳಿ, ಮತ್ತು ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಆರ್ ಡಿ ನಂಬರ್ನ ಹಾಕೊಳ್ಳಿ. ಇಲ್ಲ ನಮ್ಮದು ಯಾವುದೇ ರೀತಿ ಮುಳುಗಡೆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಹ್ಯಾವ್ ಯು ಬೀನ್ ಡಿಬಾರ್ ಫ್ರಾಮ್ KA KPSC ಎಕ್ಸಾಮ್, ಅಂದರೆ KA ಮತ್ತು KPSC ನಡೆಸಿರುವಂಥ ಎಕ್ಸಾಮ್ನಲ್ಲಿ ನೀವೇನಾದರೂ ಡಿಬಾರ್ ಆಗಿದ್ದೀರಾ ಅಂತ ಕೇಳ್ತಾರೆ. ಆಗಿದ್ದರೆ ಎಸ್ ಹಾಕೊಂಡು ಡೀಟೇಲ್ಸನ್ನು ನೀಡಬೇಕು, ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಳ್ಳೋಣ. ಹ್ಯಾವ್ ಯು ಬೀನ್ ದ ಕಂಡಿವೇಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸಸ್, ಏನಾದರೂ ಕ್ರಿಮಿನಲ್ ಕೇಸಸ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೀವು ಇಲ್ಲಿ ನೋ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ಡು ಯು ಹ್ಯಾವ್ ಅ ಕಂಪ್ಯೂಟರ್ ನಾಲೆಜ್, ನೋಡಿ ನಿಮಗೆ ಕಂಪಲ್ಸರಿ SDFD ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ. ಅದಕ್ಕೆ ನೀವು ಪ್ರತಿಯೊಬ್ಬರು ಇದನ್ನು ಎಸ್ ಅಂತ ಹಾಕೊಳ್ಳಿ, ಯಾಕಂದರೆ ಕಂಪಲ್ಸರಿ SDFD ಹುದ್ದೆಗಳಿಗೆ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗುತ್ತೆ. ಇದನ್ನು ಎಸ್ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೇಳುತ್ತೆ. ಇನ್ ಕೇಸ್ ನೀವೇನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾದರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಏಜ್ ರಿಲ್ಯಾಕ್ಷನ್ ತೊಗೊಳ್ತಾರೆ ಅದನ್ನು ಡೀಟೇಲ್ಸನ್ನು ನೀಡಬೇಕು. ಇಲ್ಲ ನನಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ಸಿಂಪಲಾಗಿ ಅದನ್ನು ಸ್ಕಿಪ್ಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸುತ್ತೀರಾ, ಅಂದರೆ ನೀವು ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಇದನ್ನು ಎಸ್ ಅಂತ ಹಾಕೊಂಡು ನೀವು ಒಂದು ರಿಸರ್ವೇಷನ್ ಪಡ್ಕೊಳ್ಬೋದು. ಇಲ್ಲ ನನಗೆ ಯಾವುದೇ ರೀತಿಯಾಗಿ ವಿಶೇಷ ಚೇತನ ಮೀಸಲು ಬೇಡ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟು ಎಡಿಷ್ನಲ್ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲಿ ಎಡಿಷ್ನಲ್ ಇನ್ಫಾರ್ಮೇಷನ್ ಕ್ವಾಲಿಫಿಕೇಷನ್ ಏನೇನು ಇರುತ್ತೆ ಅಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ನಿಮಗೆ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಕೇಳ್ತಾ ಇದ್ದರೆ, ಇನ್ ಕೇಸ್ ನೀವೇನಾದರೂ SSLC ಮತ್ತು ಈಗಾಗಲೇ PUC ಡೀಟೇಲ್ಸ್ ನಾವು ಹಿಂದೆ ನೀಡ್ಕೊಂಡ್ವಿ. ಅದಾದ ತಕ್ಷಣ ನೀವೇನಾದರೂ ಡಿಪ್ಲೊಮಾ ಅಥವಾ ITI ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಅಡಿಷ್ನಲ್ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇನ್ ಕೇಸ್ ಆಗಿ ಒಂದು FDA ಹುದ್ದೆ ಅಥವಾ SDA ಹುದ್ದೆ ಹಾಕಿದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡೋದ್ರಿಂದ ಡಿಗ್ರಿಯನ್ನು ಚೂಸ್ ಮಾಡ್ಕೊಳ್ಳಿ. ನೀವು ITI ಅಥವಾ ಡಿಪ್ಲೊಮಾ ಡೀಟೇಲ್ಸನ್ನು ಹಾಕ್ಕೊಳ್ಬೋದು. ನಾನು ಈಗ ಡಿಗ್ರಿ ಡೀಟೇಲ್ಸನ್ನು ನೀಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಡಿಗ್ರಿ ಅಂತ ಚೂಸ್ ಮಾಡಿ. ಡಿಗ್ರಿ ಯಾವ ಡಿಗ್ರಿ ಅಂತ ಕೇಳಿರ್ತಾರೆ, ಅಂದರೆ BA BCom BSc ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ನೀವೇನಾದರೂ BA ಕಂಪ್ಲೀಟ್ ಮಾಡಿದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಈ ರೀತಿ ಚೂಸ್ ಮಾಡ್ಕೊಳ್ಳಿ, ಮತ್ತು ಫಲಿತಾಂಶದ ಸ್ಥಿತಿ ಆಟೋಮೆಟಿಕ್ಕಾಗಿ ಪಾಸ್ ಇರೋಂಥದ್ದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಬಂದ ತಕ್ಷಣ ಇದಾದ ತಕ್ಷಣ ಒಂದು ಯೂನಿವರ್ಸಿಟಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಯೂನಿವರ್ಸಿಟಿ, ನಿಮ್ಮದು ಯೂನಿವರ್ಸಿಟಿ ಸರ್ಚ್ ಮಾಡಿದರೆ ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಈ ರೀತಿಯಾಗಿ ಯೂನಿವರ್ಸಿಟಿ ಚೂಸ್ ಮಾಡ್ಕೊಳ್ಳಿ. ಕಾಲೇಜ್ ನೇಮ್ ಯಾವ ರೀತಿ ಇದೆ ಅದನ್ನು ಹಾಕ್ಕೊಳ್ಳಿ, ಮತ್ತು ನಿಮ್ಮದು ಯೂನಿವರ್ಸಿಟಿ ಮತ್ತೊಮ್ಮೆ ಇಲ್ಲಿ ಚೂಸ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಏನೋ ಒಂದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಆ ನಂಬರ್ನ ಹಾಕ್ಕೊಳ್ಳಿ. ಇನ್ ಕೇಸ್ ಡಾಟಾ ಫೆಚ್ ಆಗಿ ಪ್ರತಿಯೊಂದು ಆಟೋಮೆಟಿಕ್ ಬಂದರೆ ನಿಮಗೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾನು ಬರಲಿಲ್ಲ ಅಂದರೆ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಿ. ಏನು ಫಿಲ್ ಮಾಡಬೇಕಂತ ನೋಡ್ಕೋಣ. ರಿಕಗ್ನೈಸ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಇದನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೆ, ಅಂದರೆ ಇಲ್ಲಿ ನಿಮಗೆ ICSE ಆಗಿರ್ಬೋದು, CBSE ಆಗಿರ್ಬೋದು, ಈ ರೀತಿ ಆಪ್ಷನ್ಸ್ ಇದ್ದಾವೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದೀವಿ ಅಂತ ಕೊನೆಯ ಒಂದು ಮಾರ್ಕ್ಶೀಟ್ನಲ್ಲಿ ಇರುತ್ತೆ, ಅಂದರೆ 6M ಮಾರ್ಕ್ಶೀಟ್ನಲ್ಲಿ ಇರುತ್ತೆ. ಟೋಟಲ್ ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದೀರಿ, ಇಲ್ಲಿ ಎಷ್ಟು ಟೋಟಲ್ ಅಂಕ ಎಷ್ಟು ಅಂಕ ಪಡೆದಿದ್ದೀರಿ ಅಂತ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಪರ್ಸೆಂಟೇಜ್ ಎಷ್ಟಿರುತ್ತೆ ನೋಡಿ, ಅದೇ ಮಾರ್ಕ್ಸ್ ಕಾರ್ಡ್ನಲ್ಲಿ ಪರ್ಸೆಂಟೇಜ್ ಇರುತ್ತೆ, ಆ ಪರ್ಸೆಂಟೇಜ್ನ ಹಾಕ್ಕೊಳ್ಳಿ. ಮತ್ತು ಈ ಒಂದು ಡಿಗ್ರಿ ಕೋರ್ಸ್ ಡ್ಯೂರೇಷನ್, ಅಂದರೆ ಅವಧಿ ಎಷ್ಟು ವರ್ಷ ನೀವು ಕಲ್ತಿದ್ದೀರಾ. 3 ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ 3 ವರ್ಷ ಹಾಕ್ಕೊಳ್ಳಿ. 4 ವರ್ಷದ ಡಿಗ್ರಿ ಮುಗಿದ್ರೆ 4 ವರ್ಷ ಹಾಕ್ಕೊಳ್ಳಿ. ಮತ್ತು ಪಾಸ್ ಆದ ವರ್ಷ, ಪಾಸಿಂಗ್ ಇಯರ್, ನೀವು ಯಾವ ಡಿಗ್ರಿ ಪಾಸಿಂಗ್ ಇಯರ್ ಆಗಿದ್ದೀರಲ್ಲ ಆ ಪಾಸಿಂಗ್ ಇಯರ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಯಾವ ಇಯರ್ನಲ್ಲಿ ಪಾಸಿಂಗ್ ಆಗಿದ್ದರೆ ಅದನ್ನ ಡೀಟೇಲ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಡಿಗ್ರಿಯಲ್ಲಿ ಯಾವ ಒಂದು ಕೋರ್ಸ್ನ ಕಾಂಬಿನೇಷನ್ ಮೂಲಕ ಸ್ಟಡಿ ಮಾಡಿದ್ದೀರಾ. ಎಕ್ಸಾಂಪಲ್ ಆಗಿ ನಾನು ಎಕನಾಮಿಕ್ಸ್ ಈ ರೀತಿಯಾಗಿ ನಿಮ್ಮದು ಯಾವ ಒಂದು ಕಾಂಬಿನೇಷನ್ ಇದೆಯಲ್ಲ ಅದನ್ನು ಈ ರೀತಿ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು. ಮತ್ತು ನಾನು ಇಂಗ್ಲೀಷ್ ಲಿಟ್ರೇಚರ್ ತೊಗೊಂಡಿದ್ದೀನಿ, ಈ ರೀತಿಯಾಗಿ ನೀವು ಕಾಂಬಿನೇಷನ್ ಮೂಲಕ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕೋರ್ಸ್ಗಳನ್ನ. ಇಷ್ಟು 2 ಕೋರ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ಕೇಳ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ಒಂದು SDFDಗೆ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ನೀಡ್ಕೋಬೋದು. ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಪ್ರತಿಯೊಂದು ಡೀಟೇಲ್ಸನ್ನು ನೀಡ್ಬೋದು. ಇಲ್ಲ ನನಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್. ನಿಮಗೆ ಇದು 8ನೇ ಒಂದು ಹಂತವಾಗಿದೆ. ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಿರುತ್ತೆ. ಏನಿಲ್ಲ ಸಿಂಪಲ್ಲಾಗಿ ಒಂದು ಫೋಟೋಗ್ರಾಫಿ, ಒಂದು ಸಿಗ್ನೇಚರನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಇದು JPG ಅಲ್ಲಿ ಮಾತ್ರ ಅಲೋಡ್ ಆಗಿರುತ್ತೆ ಮತ್ತು ನಿಮಗೆ ಲೆಸ್ ದೆನ್ 1 MB ಒಳಗೆ ನಿಮ್ಮದು ಫೋಟೋಗ್ರಾಫಿ ಸಿಗ್ನೇಚರ್ನ ರೆಡಿ ಮಾಡ್ಕೊಳ್ಳಿ. ಈಗಾಗಲೇ ನಾನು ಸಾಕಷ್ಟು ಇದನ್ನು ಮಾಡಿದ್ದೀನಿ, ಅಂದರೆ ಫೋಟೋ ಸಿಗ್ನೇಚರ್ ಯಾವ ರೀತಿ ರಿಸೈಜನ್ನು ಮಾಡ್ಕೊಳ್ಳೋದಂತ. ಇನ್ನೊಂದು ಸಿಂಪಲ್ಲಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವರು. JPG ಫಾರ್ಮ್ಯಾಟಲ್ಲಿ ಇರಬೇಕು. 1 MB ಒಳಗಿದ್ದರೆ ಆರಾಮಾಗಿ ನಿಮ್ಮದು ಕ್ಯಾಂಡಿಡೇಟ್ ಸಿಗ್ನೇಚರು, ಕ್ಯಾಂಡಿಡೇಟ್ ಫೋಟೋಗ್ರಾಫು ಇಷ್ಟು ಅಪ್ಲೋಡನ್ನು ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫೋಟೋ ಸಿಗ್ನೇಚರ್ ಸಿಂಪಲ್ ಆಗಿದೆ. 1 MB ಒಳಗೆ JPG ಫಾರ್ಮೆಟಲ್ಲಿ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಚೂಸ್ ಅ ಫೈಲ್ ಅಂತದನ್ನು ಚೂಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಅಪ್ಲೋಡ್ ಅಂತ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೋಡೆಡ್ ಆಗುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಡಿಕ್ಲರೇಷನ್, ಫೈನಲ್ ಸಬ್ಮಿಷನ್ ಇರುತ್ತೆ. ಕೊನೆಯದಾಗಿ ನಿಮಗೆ ಇಲ್ಲಿ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಇರುತ್ತೆ. ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು. ಈಗ ಏನೇನು ಡೀಟೇಲ್ಸನ್ನು ನೀಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಡೌನ್ಲೋಡನ್ನು ಮಾಡ್ಕೊಂಡು ಒಂದು ಡ್ರಾಫ್ಟ್ ಅಪ್ಲಿಕೇಶನ್ನ ನೋಡ್ಕೋಬೋದು. ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಾವು ಏನೇನು ಇನ್ಫಾರ್ಮೇಷನ್ ಈಗ ನೀಡಿದ್ವಲ್ಲ, ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ ಒಂದು PDF ಮೂಲಕ. ಇದನ್ನು ನೀವು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಸಬ್ಮಿಟನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ ಕೊನೆಯದಾಗಿ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶೂರ್ ಯು ವಾಂಟ್ ಟು ಡೂ ಫೈನಲ್ ಸಬ್ಮಿಟ್, ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ಅಪ್ಲಿಕೇಶನ್ ಆಫ್ಟರ್ ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸ್, ಅಂದರೆ ಯಾವ ಒಂದು ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತೀರಾ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ಪೋಸ್ಟ್ ಆಯ್ಕೆ ಮಾಡಿ ಮತ್ತು ನಿಮ್ಮ ಒಂದು ಪೇಮೆಂಟ್ನ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ದ ಪೋಸ್ಟ್. ನಾನು ಈಗ SDA FD ಈಗಾಗಲೇ ನಿಮಗೆ ನೋಟಿಫಿಕೇಷನ್ ಆಗಿದೆ. ನಿಮಗೆ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಇಲ್ಲಿ ಪೋಸ್ಟ್ಗಳು ಬರ್ತವೆ. ಈಗ ನೀವೇನಾದರೂ ಅಗ್ರಿಕಲ್ಚರ್ ಆಗಿರ್ಬೋದು, ಈಗ ಈಗಾಗಲೇ ಕರೆದಿದ್ದಾರೆ. ಆ ಪೋಸ್ಟ್ಗಳು ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಏನಾದರೂ ಎಲಿಜಿಬಲ್ ಇದ್ದರೆ ಈ ರೀತಿಯಾಗಿ ನಿಮಗೆ ಅಲ್ಲಿ ಶೋ ಆಗುತ್ತೆ. ಈಗ ನಮಗೆ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ 2 ಪೋಸ್ಟ್ಗಳು ಅವೈಲೇಬಲ್ ಇದ್ದಾವೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ KA ಇಂದ ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ KA ಇಂದ. ಅಂದರೆ ಒಂದು SDA ಒಂದು FDA, ಈ 2 ಹುದ್ದೆಗಳು ನೀವೇನಾದರೂ ಇನ್ ಕೇಸ್ 2 ಆಗ್ತಿದ್ದೀರಿ ಅಂತ ಅಂದರೆ 2 ಬಾಕ್ಸ್ನ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡಬೇಕು, ಇಲ್ಲಿ ಪೇಮೆಂಟ್ ಮಾಡಬೇಕು. ನೋಡಿ ಒಂದು ಹುದ್ದೆಗೆ ಏನಾದರೂ ಜನರಲ್ ಮೆರಿಟ್ ಆಗಿದ್ದರೆ 750 ಇದೆ, SC ST ಅಭ್ಯರ್ಥಿಗಳಿಗೆ 500 ಇದೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪೀಸ್ ಇರುತ್ತೆ. ನೀವು ಒಂದು ಹುದ್ದೆ ಆಯ್ಕೆ ಮಾಡ್ಕೊಂಡ್ರೆ ನೀವು SDA FD ಆಗ್ತದೆ 2 ಹಾಕಿದ್ರೆ 2 ಪೇಮೆಂಟ್ ಆಗುತ್ತೆ. ನಾನು ಈಗ ಮೊದಲೇದು ಒಂದು FD ಹುದ್ದೆಗೆ ಮಾತ್ರ ಈಗ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಒಂದು ಹುದ್ದೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಟು ಪೇ ಅಂತಿದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ KA ಇಂದ ಕರೆದಿರುವಂಥ ಮತ್ತು ಕ್ಯಾಂಡಿಡೇಟ್ ನೇಮ್ ಇಲ್ಲಿ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ಈಗ ನೀವು ಪೋಸ್ಟ್ಗೆ ಅಪ್ಲೈ ಮಾಡಿರ್ತಾರೆ. ಈಗ ಡೈರೆಕ್ಟಾಗಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಮಾಡಿದರೆ ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸ್ ಹೋಗುತ್ತೆ. ನೋಡಿ ಈ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸ್ ಹೋಗುತ್ತೆ. ಇಲ್ಲಿ ನೀವು ಗೂಗಲ್ ಪೇ ಆಗಿರ್ಬೋದು, UPI ಮೂಲಕ ಹಾಕೋಬೋದು. ಇನ್ ಕೇಸ್ ನೀವು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಈ ರೀತಿಯಾಗಿ ಯೂಸ್ ಮಾಡ್ತಿದ್ರೆ ಮಾಡ್ಕೋಬೋದು. ಇಲ್ಲ ನೀವು ಇನ್ ಕೇಸ್ ಫೋನ್ಪೇ ಇದ್ದರೆ ಫೋನ್ಪೇನ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಪೇಮೆಂಟನ್ನು ಮಾಡ್ಕೊಳ್ಳಿ. ನೀವು ಮಾಡಿದ ತಕ್ಷಣ ನಿಮಗೆ ಕೊನೆಯದಾಗಿ ಒಂದು ಫೈನಲ್ ಪ್ರಿಂಟ್ ಅಂದರೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಈ ರೀತಿ ಫೋನ್ಪೇ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಫೋನ್ಪೇಲೇ ಪೇಮೆಂಟ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಮೆಂಟ್ನ ಮಾಡಿಕೊಂಡು ಸಕ್ಸಸ್ ಅಂತ ಬಂದು ನೆಕ್ಸ್ಟು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಬಂದ ತಕ್ಷಣ ನಿಮಗೆ ಈ ರೀತಿಯಾಗಿ ಅಪ್ಲೈಡ್ ಪೋಸ್ಟ್ ಅಂತ ಬರುತ್ತೆ. ಅಂದರೆ ಯಾವ ಹುದ್ದೆಗೆ ನೀವು ಈಗ ಅಪ್ಲೈ ಮಾಡಿದ್ದೀರಿ ಅಂತ. ನಾನು ಅಪ್ಲೈ ಮಾಡಿಲ್ಲ, ನಿಮಗೆ ಒಂದು ಡೆಮೋ ಆಗಿ ತೋರ್ಸೋಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಫಸ್ಟ್ ಪೋಸ್ಟ್ ನೇಮ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಪ್ಲೈಡ್ ಡೇಟ್ ಇರುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇರುತ್ತೆ. ಇಲ್ಲಿ ಸಕ್ಸಸ್ಫುಲ್ ಅಂದರೆ ನಿಮ್ಮದು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿದ ಹಾಗೆ ನಿಮಗೆ. ಮತ್ತು ಇಲ್ಲಿ ಪೋಸ್ಟ್ ಅಪ್ಲೈಡಲ್ಲಿ ಇಲ್ಲಿ ನಂಬರ್ ಕೌಂಟ್ ಆಗುತ್ತೆ. ಈ ರೀತಿಯಾಗಿ ಸುಲಭವಾಗಿ KA ಕರೆದಿರುವಂಥ 6 ಪೋಸ್ಟ್ಗಳಿಗೆ SDA FD ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅದರ ಜೊತೆಗೆ ಅಗ್ರಿಕಲ್ಚರ್ ಆಗಿರ್ಬೋದು, JE ಹುದ್ದೆಗಳಾಗಿರ್ಬೋದು, ಇದೇ ಒಂದು ಪ್ರೊಸೆಸ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕೊಳ್ಳಿ ಅಂತ ಹೇಳ್ತಾ, ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೋಡಿ ಈ ರೀತಿಯಾಗಿ ಒಂದು ಫಸ್ಟ್ ಡಿವಿಷನ್ ಆಗಿರ್ಬೋದು, SDA FD ಇನ್ಫಾರ್ಮೇಷನ್ ನೀವು ಪ್ರತಿಯೊಂದು ಯಾವುದೇ ರೀತಿಯಾಗಿ ಮಿಸ್ಟೇಕ್ನ ಮಾಡ್ಕೊಬಾರಿ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಕೊನೆಯದಾಗಿ ಪ್ರಿಂಟೌಟ್ ನಿಮಗೆ ಇಲ್ಲಿ ಬರುತ್ತೆ, ಅದನ್ನು ಪ್ರಿಂಟೌಟ್ನ ತೆಗೆದುಕೊಂಡು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ PDF ಸೇವ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು KA ಕರೆದಿರುವಂಥ SDA FD ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.